ಹಲೋ ವೆಲ್ಕಮ್ ಟು ನಿಶಿಗೌಡ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ತಮ್ಮನ ಬರ್ಡೇ ಇದೆ ನಾಳೆ, ಅಂದರೆ ಇವತ್ತು 12 o'clock ಕೇಕ್ ಕಟ್ ಮಾಡಿಸ್ಬೇಕು. ಅದಕ್ಕೆ ನಾನೇ ಕೇಕ್ ಮಾಡೋದ ಅಂತ ಹೇಳಿ ಇವಾಗ ಮಾಡ್ತಾಯಿದ್ದೆ. ಅವನಿಗೆ ಮ್ಯಾಂಗೋಸ್ ಅಂದರೆ ಸಖತ್ ಇಷ್ಟ, ಅದಕ್ಕೆ ನಾನಿವತ್ತು ಮ್ಯಾಂಗೋ ಬಟರ್ ಕೇಕ್ ಮಾಡೋದ ಅಂತ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತೀನಿ ಅಂತ ನೋಡಿ ನೀವೇ. ನಾನು ಕೇಕ್ ಮಾಡ್ತಾಯಿದ್ದೆ ಅಷ್ಟರಲ್ಲಿ ನಮ್ಮ ಮನೆ ಪಕ್ಕ ಪಾಪು ಇದೆ, ಆದ್ವಿ ಅಂತ, ಅವಳದು ಬರ್ಡೇ ಇತ್ತು ಇವತ್ತು. ಸೊ ಅವರು ಇನ್ವೈಟ್ ಮಾಡಿದರು, ಅದಕ್ಕೆ ಏನಾದ್ರು ಗಿಫ್ಟ್ ತೊಗೊಬರೋದಾ ಅಂತ ಹೇಳಿ ನಾನು ಅಮ್ಮ ಇಲ್ಲಿ ಅವಳಿಗೆ ಒಂದು ಡ್ರೆಸ್ ತೊಗೊಬಂದು ಕೊಡೋದಾ ಅಂತ ಹೇಳಿ ಇಲ್ಲಿ ಶಾಪಿಂಗಿಗೆ ಬಂದಿದ್ವಿ. ಒಂದು ಅಪ್ಪರೇ ಇದು 4,000 ಅಂತೆ. ಎಷ್ಟು? 3.795. ನಾನು 12 o'clock ಕೇಕ್ ಕಟ್ ಮಾಡಿಸೋದ ಅಂತ ಹೇಳಿ ರೆಡಿ ಮಾಡ್ತಿದ್ದೆ, ಬಟ್ ಅವ್ರ ಫ್ರೆಂಡ್ಸ್ ಎಲ್ಲ ಕರೆದಿದ್ದಾರೆ. ಇವತ್ತು ಸ್ಯಾಟರ್ಡೇ ನೈಟ್ ಆಗಿರೋದ್ರಿಂದ ಅವರೆಲ್ಲ ಫ್ರೀ ಇರ್ತಾರಲ್ವ, ಸೊ ಅವರು ಕರೀತಿದ್ದಾರೆ. ಸೊ ನಾನು ಇವಾಗಲೇ ರೆಡಿ ಮಾಡಿಟ್ಕೋತಾ ಇದ್ದೀನಿ, ನಾಳೆ ಕಟ್ ಮಾಡಿಸೋದ ಅಂತ ಹೇಳಿ ಇವಾಗಲೇ ರೆಡಿ ಮಾಡಿಡ್ತಾ ಇದ್ದೀನಿ ನಾನು. ನಾವಿವಾಗ ರೆಡಿಯಾಗಿ ಹೋಗ್ತಾ ಇರೋದು ಟೆಂಪಲ್ಗೆ. ನಾವು ಒಂಟಿಕೊಪ್ಪಲ್ ವೆಂಕಟೇಶ್ವರ ಟೆಂಪಲ್ಗೆ ಇವಾಗ ಹೋಗ್ತಾ ಇದ್ದೀವಿ. ನನ್ನ ತಮ್ಮಂದು ಬರ್ಡೇ ಅಲ್ವಾ, ಸೊ ಇವಾಗ ಟೆಂಪಲ್ ಹೋಗ್ಬಿಟ್ಟು ಬರೋದ ಅಂತ ರೆಡಿ ಆಗಿದ್ದೀವಿ. ಆದರೆ ಇನ್ನೂ ಯಾರೂ ರೆಡಿ ಆಗಿಲ್ಲ, ನಾವಿಬ್ಬರೂ ರೆಡಿ ಆಗಿದ್ದೀವಿ, ಅವನಿನ್ನೂ ರೆಡಿ ಆಗಿಲ್ಲ. ವೇಟ್. ಬರ್ಡೇ ಔಟ್ಫಿಟ್ ಇದು ನೋಡಿ ಈ ಕಡೆ. ಆ ಕೇರಳದಲ್ಲಿ ಅಷ್ಟು ರಶ್ ಆದ್ರೂ ಎಷ್ಟು ನೀಟಾಗಿ ಓಡಿಸ್ತಾರೆ ವೆಹಿಕಲ್ಸ್. ನೋಡು, ನಾವಿವಾಗ ಟೆಂಪಲ್ಗೆ ಬಂದ್ವಿ. ನಾವು ಬರೋಷ್ಟರಲ್ಲಿ 12 o'clock ಆಗಿಬಿಟ್ಟಿತ್ತು. ಇಲ್ಲಿ 12:30 ತನಕ ಅಷ್ಟೇ ಓಪನ್ನು. ಇವಾಗ 12:30ಗೆ ಮಹಾಮಂಗಳಾರತಿ ಇದೆ, ಸೊ ಎಲ್ಲ ಫುಲ್ ರಶ್ ಆಗ್ತಾ ಇದ್ದಾರೆ. ಇವಾಗ ನಮ್ಮದು ದರ್ಶನ ಎಲ್ಲ ಆಯಿತು, ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಟೆಂಪಲಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೇಲಿ ಚಿಕನ್ ಬಿರಿಯಾನಿ ಮಾಡಿದ್ದಾರೆ ನಮ್ಮಮ್ಮ. ಚಿಕನ್ ಬಿರಿಯಾನಿ ಮಾಡಿದ್ದಾರೆ, ಚೆನ್ನಾಗಿದೆ ಬಿರಿಯಾನಿ. ಮಸಾಲ ಎಲ್ಲ ಸಕ್ಕತ್ತಾಗಿದೆ. ನಾನಿವಾಗ ಮ್ಯಾಂಗೋ ಫಲೂದಾ ಮಾಡ್ತಾಯಿದ್ದೀನಿ, ರೆಸಿಪಿ ಹಾಕ್ತೀನಿ, ನೀವೇ ನೋಡಿ ಹೇಗೆ ಮಾಡ್ತೀನಿ. ಇವಾಗ ನನ್ನ ತಮ್ಮನ ಬರ್ಡೇಗೆ ನಾನು ಮ್ಯಾಂಗೋ ಫಲೂದಾ ಮಾಡ್ತಾಯಿದ್ದೀನಿ. ಅವ್ನು ಕೊಟ್ಬಿಟ್ಟು ಹೇಗಿದೆ ಟೇಸ್ಟ್, ಏನೇನು ಮಾಡ್ತೀವಿ ನನಗೆ ಗೊತ್ತಿಲ್ಲ, ಟೇಸ್ಟ್ ಹೇಗಿದೆ ನೋಡೋದ. ಇವಾಗ ಅವನಿಗೆ ಕೊಡೋದ.